ಹಾಯ್ ಹಲೋ ನಮಸ್ಕಾರ ರೀ. ಇಲ್ಲೆಲ್ಲ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್ ಸೇರಿ ಟ್ರಿಪ್ಪಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಅಂದರೆ ಭಾಳ ದಿನದಿಂದ ಮಾಡ್ತಿದ್ವಿ, ಯಾವ ಪ್ಲ್ಯಾನು ಆಗ್ತಿರ್ಲಿಲ್ಲ. ಬಟ್ ಈಗ ಒನ್ ಡೇ ಒಳಗೆ ಹೋಗೋಣ ಅಂಥೇಳಿ ಯಾರ್ಯಾರು ಇದ್ವಿ ಅವರೆಲ್ಲ ಸೇರ್ಕೊಂಡು ಬಂದೇವಿ. ಅಂತೂ ಇಂತೂ ಹೋಗೋಣ ಅಂಥೇಳಿ ರೆಡಿಯಾಗಿ ಬಂದೇ ಬಿಟ್ಟಿವಿ. ಮನೋಮಯ ರೆಸಾರ್ಟ್ ಇಲ್ಲೇ ನಿಯರ್ ಇತ್ತು, ನಮಗೆ ನಿಯರ್ ಆಗ್ತೈತೆ ಅಂಥೇಳಿ ಅದನ್ನ ಸೆಲೆಕ್ಟ್ ಮಾಡಿದ್ವಿ. ಎಲ್ಲರೂ ಮದುವೆಯಾಗಿ ಮಕ್ಕಳಾಗಿದ್ವಲ್ಲ, ಸ್ವಲ್ಪ ಹುಡುಗನೂ ಕರ್ಕೊಂಬಂದ್ರೆ ಅವರು ಎಂಜಾಯ್ ಮಾಡ್ತಾರಂತ ಹೇಳಿ ಮಕ್ಕಳನ್ನೂ ಕರ್ಕೊಂಬಂದೇವಿ. ಫ್ಯಾಮ್ಲಿ ಜೊತೆ ಹೋಗೋದಂತೂ ಇದ್ದೇ ಇರ್ತೈತಿ. ಹಾಗಾಗಿ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂಥೇಳಿ ಎಲ್ಲ ಫ್ರೆಂಡ್ಸ್ ಸೇರಿ ಬಂದೇವಿ. ಈಗ ಇದು ಮನೋಮಯ ರೆಸಾರ್ಟ್ ನೋಡ್ರಿ. ಇಲ್ಲೇ ದಾಂಡೇಲಿ ಹತ್ರನೇ ಇರೋದು. ಇದು ಬಸ್ಸಿಂದನೂ ಬರ್ಬೋದು. ಇದು ಹುಬ್ಳಿ ಧಾರವಾಡ ಇರೋರಿಗೆ ಹತ್ತಿರ ಆಗ್ತೈತಿ. ನಾವು ಸ್ಕೂಲ್ ಫ್ರೆಂಡ್ಸು ಎಷ್ಟೋ ದಿನದ ಮೇಲೆ ಸೇರಿದ್ವಿ ಅಂಥೇಳಿ ಇಲ್ಲೇ ರೆಸಾರ್ಟ್ ಆದ್ರೆ ಆ್ಯಕ್ಟಿವಿಟೀಸು ಇರ್ತೈತಿ, ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚಲೋ ಆಗ್ತೈತೆ ಅಂತ ಬಂದ್ವಿ. ಈ ನಾಯಿ ನೋಡ್ರಿ, ಇಲ್ಲಿ ಹುಲಿ ಇದ್ದಂಗೆ ಐತಿದೆ ಎಂಟ್ರೆನ್ಸಿಗೆ. ಇದು ಮನೋಮಯ ರೆಸಾರ್ಟು. ಚೆಕ್ ಇನ್ ಮಾಡಿ ರೂಮಿಗೆ ಹೊಂಟೇವೀಗ. ನಾವು 8 ಜನ ಇದ್ವಿ, ಹಾಗಾಗಿ ದೊಡ್ಡ ಹಾಲ್ ಥರ ಇರೋ ರೂಮ್ ಕೊಟ್ಟಿದ್ರು. ಚೆನ್ನಾಗಿತ್ತಿಲ್ಲೇ. ಕಾಟ್ಗಳೆಲ್ಲ ಒಂದು 4 ಎಕ್ಸ್ಟ್ರಾನೇ ಇದ್ವು. ಫುಲ್ ಕ್ಲೀನಾಗಿ ಐತ್ರಿ. ಇದು ಚಲೋ ಐತಿ ಎಲ್ಲ. ಬಂದು ನಾವು ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇದು ಬ್ರಷ್ಷು ಟೂತ್ಪೇಸ್ಟು ಎಲ್ಲನೂ ಅವ್ರವ್ರದ್ದೆಲ್ಲ ಎಲ್ಲಿ ಇತ್ತಂತ ಹೇಳಿ ಎಲ್ಲ ಸೆಟ್ ಮಾಡಿ ಇಟ್ಕೊಳತ್ತಿದ್ವಿ. ನೆಕ್ಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮ್ಯಾಗೆ ಬಿಸಿಲಿತ್ತಲ್ಲ, ಸ್ವಲ್ಪ ಪೂಲೊಳಗೆ ಹೋಗೋಣ ಅಂತೇಳಿ ನೆಕ್ಸ್ಟ್ ಹೋಗ್ತೇವೆ ನೋಡ್ರಿ. ಈಗ ಬಿಸಿಲಿತ್ತಂತ ಹೇಳಿ ಎಲ್ಲರೂ ಪೂಲೊಳಗೆ ಬಂದು ನೀರೊಳಗೆ ಆಟ ಆಡಕ್ಕೆ ಕುಂತಿದ್ವಿ. ಈ ಹುಡುಗರನ್ನ ಕರ್ಕೊಂಬಂದೇವಲ್ಲ, ಅವಂತೂ ಭಾಳ ಖುಷಿ ಪಡತ್ತಿದ್ವು. ಮನ್ಯಾಗ ನೀರಿದ್ರೆ ಬಿಡಂಗಿಲ್ಲ ಹುಡುಗರು. ಇನ್ನು ಪೂಲೊಳಗೆ ಅಂದ್ರೆ ಬರಕ್ಕೆ ತಯಾರಿಲ್ಲ. ಹೋಗೊಂಬರ್ರಿ ಅಂದ್ರೂ ಅವರು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಲಿ, ಬಿಸಿಲೈತ್ಲ, ನೀರೊಳಗಿದ್ರೆ ಸ್ವಲ್ಪ ತಂಪು ಅನ್ನಿಸ್ತದೆ ಅಂಥೇಳಿ ಎಲ್ಲರೂ ಇಲ್ಲೇ ಆಟ ಆಡತ್ತಿದ್ವಿ ರೀ. ಫ್ರೆಂಡ್ಸ್ ಅಂತೂ ಎಷ್ಟು ದಿನದ ಮೇಲೆ ಸೇರೇವಿ. ಸ್ಕೂಲ್ ಫ್ರೆಂಡ್ಸು ಒಂದು 15 ಇಯರ್ಸ್ ಆಗಿರ್ಬೋದು. ಯಾರೂ ಸಿಕ್ಕಿರಲಿಲ್ಲ. ಮದುವೆಯಾಗ ಎಲ್ಲರೂ ಅವ್ರವರು ಬೇರೆ ಬೇರೆ ಊರಿಗಲ್ಲಿರ್ತಾರೆ. ಈಗೆಲ್ಲ ರಜಕ್ಕೆ ಬಂದಿದ್ರೆ ಹಾಗಾಗಿ ಎಲ್ಲರೂ ಸೇರ್ಕೊಂಡು ಮಸ್ತ್ ಎಂಜಾಯ್ ಮಾಡತ್ತೀವಿ ನೋಡ್ರಿ. ಪೂಲೊಳಗೆ ಆಡೋದಂತೂ ಮುಗೀತು. ಇನ್ನು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೊಂದು ರೌಂಡ್ ರೆಡಿಯಾಗಿ ಊಟಕ್ಕೆ ಹೊಂಟೇವೆ ನೋಡ್ರಿ. ಈಗ ಊಟಕ್ಕೆ ಏನೇನೈತಿ ಯಾರು ನೋಡೋಕೆ ತಯಾರಿಲ್ಲ. ಸುಮ್ಮನೆ ಹಶ್ವಾಗಿತ್ತಂತೇಳಿ ಸಿಕ್ಕಾಪಟ್ಟಿ ಹಶ್ವಾಗಿಬಿಟ್ಟಿತ್ತು ಎಲ್ಲರಿಗೂ. ಹಾಗಾಗಿ ಬಡ ಬಡ ಪ್ಲೇಟ್ ಒಳಗೆ ಹಾಕೊಂಬಂದೆ ತಿನ್ನತ್ತೇವಿ. ಚಪಾತಿ, ದಾಲ್, ಮೊಸರು, ಸೌತೆಕಾಯಿ, ಆಮೇಲೆ ಗೋಬಿ, ಪನ್ನೀರ್ ಎಲ್ಲ ಇತ್ತು. ರೈಸ್ ಐಟಮು ಇದೆ, ಚಪಾತಿನೂ ಐತಿ, ಎಲ್ಲ ಐತ್ರಿ. ನಾನ್ ವೆಜ್ಜು ಐತಿ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತೊಗೊಂಡ್ರು, ವೆಜ್ ತಿನ್ನೋರು ವೆಜ್ ತೊಗೊಂಡ್ರು. ಹಿಂಗೆ ಸಂಜೆ ಆತ. ಇನ್ನು ಮತ್ತು ಡ್ರೆಸ್ ಚೇಂಜ್ ಮಾಡಿ ಎಲ್ಲರೂ ರೈನ್ ಡ್ಯಾನ್ಸ್ ಇತ್ತು, ರೈನ್ ಡ್ಯಾನ್ಸಿಗೆ ಬಂದ್ವಿ. ಇಲ್ಲಿ ಸಾಂಗ್ ಪ್ಲೇ ಮಾಡ್ಯಾರ, ಬಟ್ ಕಾಪಿರೈಟ್ ಆಗ್ತೈತೆ ಅಂತ ಹೇಳಿ ನಾನು ಸಾಂಗ್ ಮ್ಯೂಟ್ ಮಾಡೇನಿ. ಬರೀ ಹಂಗೆ ಡ್ಯಾನ್ಸ್ ಮಾಡೋದು ನೋಡತ್ತೀರಿ ಅಷ್ಟೇ. ಹುಡುಗರಂತೂ ರೈನ್ ಡ್ಯಾನ್ಸ್ ಒಳಗೆ ಇಷ್ಟು ಎಂಜಾಯ್ ಮಾಡಿದ್ವಲ್ಲ, ಭಾರಿ ಎಂಜಾಯ್ ಮಾಡತ್ತಾವ. ಅವಂತೂ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾವಲ್ಲ, ಅವ್ಕುರ್ದ ಖುಷಿ ಬೇರೆ ಒಂಥರ ನೋಡೋದು. ಇಲ್ಲಿ ನಾವೆಲ್ಲ ಒಂದು ಕಡೆ ಆದ್ರೆ ಅವ್ರದ್ರೊಳಗೆ ಅದಾರು ಹುಡುಗರು. ಅಲ್ಲಿ ಡ್ಯಾನ್ಸ್ ಅಂತೂ ಚೆನ್ನಾಗೈತೆ. ಎಲ್ಲರೂ ಮಸ್ತ್ ಎಂಜಾಯ್ ಮಾಡತ್ತಿದ್ವಿ. ರೈನ್ ಡ್ಯಾನ್ಸ್ ಮಾಡಿ ಈ ಕಡೆ ಬಂದು ನೋಡತ್ತೀವಿ ಪೂಲ್ ವ್ಯೂ. ಇಲ್ಲಿ ಲೈಟ್ ಹಾಕಿದ್ರಲ್ಲ ಮಸ್ತ್ ಕಾಣತಿತ್ತು. ಹಿಂಗೈತೆ ನಮ್ಮ ಮನೋಮಯ ಅಲ್ವಾ ನೋಡ್ರಿ, ಈ ಥರ ಕಾಣತೈತಿ. ಇಲ್ಲೂ ಕೆಲವೊಬ್ರು ರೀಲ್ಸ್ ಮಾಡತ್ತಾರೆ ಫ್ರೆಂಡ್ಸು. ಹಂಗೆ ಇವು ಹುಡುಗರು ಮತ್ತು ನೀರು ಬಿಟ್ಟ ಬರವಲ್ರ, ಹಂಗಾಗಿ ನೀರೊಳಗೆ ಆಟ ಆಡ್ಸಕ್ಕಂತ ಕರ್ಕೊಂಬಂದೀವಿ. ಮನೋಮಯದ ವ್ಯೂ ನೋಡ್ರಿ ಏನು ಚೆನ್ನಾಗೈತಲ್ಲ. ಇದು ನ್ಯಾಚುರಲ್ ಆಗಿ ಈ ಲೈಟ್ಸ್ ಎಲ್ಲ ಹಾಕಿರ್ತಾರಲ್ಲ, ಏನೋ ಒಂಥರ ಚಂದ ಅನ್ನಿಸ್ತೈತಿ. ನಂಗಂತೂ ಭಾಳ ಇಷ್ಟ ಆಗ್ತಿದೆ ಇಲ್ಲೇ ಎಲ್ಲರಿಗೂ. ಡ್ಯಾನ್ಸು ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಬಂದ್ವಿ ಊಟಕ್ಕೆ. ನೋಡ್ರಿ ಮೆನು ಹೆಂಗೈತೆ ನೋಡ್ರಿ. ಇಲ್ಲೇ ಪೂರಿ ಮಾಡ್ಯಾರ, ಪೂರಿಗೆ ಸಾಗು, ಆಮೇಲೆ ಫ್ರೈಡ್ ರೈಸ್ ಐತಿ, ವೈಟ್ ರೈಸ್ ಐತಿ, ಸಾಂಬಾರು, ದಾಲ್ ಎಲ್ಲ ಐತಿ. ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಚಿಕನ್ ಇತ್ತು, ಮತ್ತು ಎಗ್ ಸಾಂಬಾರು ಐತಿ. ನಾ ಇಲ್ಲೇ ವೆಜ್ ತೊಗೊಂಡೇನಿ. ಉಳಿದವರೆಲ್ಲ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತೊಗೊಂಡಾರ. ಊಟ ಅಂತೂ ರುಚಿ ಇತ್ತು, ಏನು ಹಾಗೇನೇನಿರಲಿಲ್ಲ, ಚೆನ್ನಾಗಿತ್ತು ಊಟ.
ಫುಲ್ ನಾನ್ ವೆಜ್ ತಿನ್ನೋರೆಲ್ಲ ಮಸ್ತ್ ಬ್ಯಾಟಿಂಗ್ ಮಾಡತ್ತಾರ ಇಲ್ಲಿ. ಇನ್ನು ಊಟ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಹೊಂಟ್ವಿ ನಾವು. ರೂಮ್ ಮಾರ್ನಿಂಗ್ 6 ಗಂಟೆಗೆ ಟ್ರೆಕ್ಕಿಂಗ್ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಟ್ರೆಕ್ಕಿಂಗಿಗೆ ಹೋಗಕ್ಕಂತ ರೆಡಿ ಆದ್ವಿ. ಬೆಳಗ್ಗೆ ಎಲ್ಲ ಫುಲ್ ಫಾಗ್ ಇತ್ತಿಲ್ಲೇ. ಈ ಕಡೆ ಬಂದು ನೋಡಿದ್ವಿ, ಇಲ್ಲೆಲ್ಲ ಕಾಟೇಜಸ್ ಇದ್ದುವ, ಮಸ್ತ್ ಕಾಣತ್ತಿತ್ತಿಲ್ಲೇ. ಬೆಳಗ್ಗೆ ಟೈಮ್ ಅಂತೂ ಇದೆಲ್ಲ ನ್ಯಾಚುರಲ್ ಆಗಿರೋ ಈ ಗಿಡ ಇದೆಲ್ಲ ನೋಡೋಕೆ ಎಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲೇ ಟೀ ಕಾಫಿ ಇಟ್ಟಿದ್ರು. ಟೀ ಕುಡಿದ ಅವರೆಲ್ಲ ಬರೋ ಮಟ ಅಂಥೇಳಿ ಇಲ್ಲಿ ನಾನು ವಿಡಿಯೋ ಮಾಡ್ಕೊಳತ್ತಿದ್ದೆ. ಇದು ಮನೋಮಯ ಕಾಟೇಜಸ್ ಇವು. ಈ ಕಡೆನೂ ಐತಿ, ಆ ಕಡೆನೂ ಇದಾವೆ ರೂಮ್ಸ್. ಆಮೇಲೆ ಟೀ ಕುಡಿಯೋಣಂತ ಎಲ್ಲರೂ ಟೀ ಕುಡಿದು ಟ್ರೆಕ್ಕಿಂಗಿಗೆ ಅಂತೇಳಿ ಕರ್ಕೊಂಡು ಹೊಂಟ್ವಿ ಎಲ್ಲರೂ. ಇಲ್ಲಿ ರೀಲ್ಸಿಗೆ ವೀಡಿಯೋ ಮಾಡ್ಕೊಳತ್ತಾರ. ಹಂಗೆ ಹೋಗೋರು ಹೋಗತ್ತೀವಿ. ಎಲ್ಲ ಪಕ್ಷಿಗಳ ಪ್ರಾಣಿಗಳ ಕೂಗು ಕೇಳಿಸ್ತಾ ಇತ್ತಿಲ್ಲ. ಎಷ್ಟೋ ದಿನದ ಮೇಲೆ ಹೊಂಟೇವಲ್ಲ, ಏನೋ ಒಂಥರ ಫ್ರೆಂಡ್ಸ್ ಸೇರಿ ಖುಷಿನ ಮಸ್ತ್ ಐತ್ರಿ ಇದು. ನೆಕ್ಸ್ಟ್ ಇಲ್ಲೇ ನೀರು ರಿವರ್ ಐತಂತ ನೋಡ್ಬೇಕಿನ್ನ, ಅಲ್ಲೇ ಹೊಂಟೇವಿ ಈಗ. ಇಲ್ಲಿ ಯಾವುದೋ ಹುಳ ಕಾಣ್ತ, ಅದನ್ನು ಮುಟ್ಟಿದ್ರೆ ಅದು ರೌಂಡ್ ಬಾಲ್ ಥರ ಆಗ್ತೈತಂತ. ಮುಟ್ಟು ನೋಡತ್ತೀನಿ, ಟ್ರೈ ಮಾಡ್ತೀನಿ ಹೆಂಗೆ ಆಗ್ತೈತೆ ನೋಡೋಣ ತಡ್ರಿ. ನೋಡ್ರಿ, ಓ ಬಾಲ್ ಥರ ಸುತ್ಕೊಂಡ್ಬಿಡ್ತೀರಿ ಇದು. ಅಲ್ಲ ಅಂಕಲ್ ಹಿಡಿದು ತೋರಿಸಿದ್ರು ಅದನ್ನ. ಈಗ ನಮ್ಮ ಫ್ರೆಂಡಿನ ಮಗ ಅವನು ಹಿಡ್ದ. ಅವು ಹೆದರ್ಲೇ ಇಲ್ಲ. ನಮ್ಮ ಕಡೆ ಹುಡುಗರು ಕೇಳಂಗನೇ ಇಲ್ಲ, ಇಂಥದ್ರಾಗೆಲ್ಲ ಹೆದರೋದೇ ಇಲ್ಲ. ಕಾಡೊಳಗೆಲ್ಲ ಹಿಂಗೆ ಅಡ್ಡಾಡೋದು, ಹುಡುಗರು ಕರ್ಕೊಂಡು ಹೋಗೋದು ಒಂಥರ ಮಜಾ ಆಗಿತ್ತು. ನೈಟ್ ಎಲ್ಲರೂ ಮಾತಾಡ್ಕೊತ ಲೇಟಾಗಿ ಮಲ್ಕೊಂಡೇವು. ಬೆಳಗ್ಗೆ ಜಲ್ದಿ ಎದ್ದು ಬರೋದು, ಯಾರಿಗೂ ಮುಂದೆ ಹೋಗೋಕೆ ಆಗತ್ತಿಲ್ಲ. ಇಲ್ಲಿ ಕಾಡೊಳಗೆಲ್ಲ ಹಿಂಗೆ ಜಂಪ್ ಮಾಡಿಕೊಂಡು ಜಿಕ್ಕೊಂಡು ಬರ್ಬೇಕಾಗಿತ್ತು. ಯಪ್ಪ ಒಬ್ಬೊಬ್ಬರಾಗಿನೇ ಮೆಲ್ಲಗೆ ಇಳಿದು ಬರತ್ತೀವಿ. ಈಕಿ ಸೌಮ್ಯ ಅಂತ. ನೆಕ್ಸ್ಟ್ ಯಶ್ ಇದ್ದಾನೆ, ಇದನ್ನಲ್ಲ ಅವನ ಹೆಸರು ಯಶು. ಅರ್ಚನಾ ಅವಳ ಮಗ, ಇವಾಗ ಹಿಡ್ಕೊಂಬರ್ತಿದ್ದಾಳಲ್ಲ ಅವಳ ಮಕ್ಕಳು ಇವರೆಲ್ಲ. ಈ ಹುಡುಗರಂತೂ ಎದಕ್ಕೂ ಅಂಜಾತೆ ಇಲ್ಲ, ಹಂಗೆ ಸುಮ್ಮನೆ ಎಲ್ಲಿ ಹೋಗ್ತೀವಿ ಅಲ್ಲಿ ಬರಾಕುಂತಾವ. ನೆಕ್ಸ್ಟ್ ಒಬ್ಬೊಬ್ಬರೇ ಇಳಿದು ಹೊಂಟೇವಿ. ಇಲ್ಲಿ ಸಣ್ಣ ಗಿಡ ನೋಡ್ರಿ, ಇದು ನೋಡೋಕೆ ಎಷ್ಟು ಚಂದ ಅನ್ನಿಸ್ತೈತಿ. ಹಂಗಾಗಿ ಯಪ್ಪ ಇಲ್ಲಿ ನದಿ ಇಷ್ಟು ಸೌಂಡ್ ಇತ್ತಲ್ಲ, ಇದು ನೋಡತ್ತೇವಿ ಫುಲ್ ಭಯಾನ ಆಯ್ತು. ನೀರು ನೋಡೋರಿಗಂತೂ ಗೊತ್ತಾಗ್ತೈತಿ. ಆಮೇಲೆ ಅಲ್ಲಿ ಟ್ರೆಕ್ಕಿಂಗಿಗೆ ಕರ್ಕೊಂಡು ಹೋಗೋಕೆ ಬಂದಿದ್ರಲ್ಲ ಅಂಕಲ್, ಅವರ ನಮಗೆ ಫೋಟೋಗ್ರಾಫರ್. ಎಲ್ಲ ವೀಡಿಯೋ ಫೋಟೋಸು ಪಾಪ ಅವರೇ ಎಲ್ಲ ತೆಗತ್ತಿದ್ರು. ಬೇಜಾರು ಮಾಡ್ಕೊಲಿಲ್ಲ, ಎಲ್ಲ ಫೋಟೋಸ್ ತೆಗೆದು ಎಷ್ಟಂತ ಎಲ್ಲರೂ ಸಿಂಗಲ್ ಗ್ರೂಪ್ ಫೋಟೋ ವೀಡಿಯೋ ಪಾಪ ಅವರೇ ಎಲ್ಲ ಮಾಡಿದ್ದು. ನೆಕ್ಸ್ಟ್ ಹಂಗೆ ಮತ್ತೆ ಮುಂದೆ ಹೊಂಟೇವೀಗ. ಬೆಳಗ್ಗೆ 8:30 ಆಯ್ತು ಇಷ್ಟೆಲ್ಲ ಸುತ್ತಾಡೋದ್ರೊಳಗೆ. ಇನ್ನೇನು ಇದು ನೀರಿಂದೆಲ್ಲ ನೋಡಿ ಅಲ್ಲೇ ಒಂದಿಷ್ಟು ಎಲ್ಲರೂ ಫೋಟೋಸ್ ತಗೊಂಡ್ರು. ಇನ್ನೇನು ನೆಕ್ಸ್ಟ್ ಹೋಗೊಂಬರ್ರಿ ಹಶ್ವಾಗ ಕುಂತ. ಹಾಗಾಗಿ ಮತ್ತೆಲ್ಲರೂ ಹೊಂಟ್ವಿ ಈಗ. ಬರುವಾಗ ಒಂದು ರೂಟಿಗೆ ಬಂದಿದ್ವಿ, ಹೋಗುವಾಗ ಇನ್ನೊಂದು ರೂಟಿಗೆ ಹೊಂಟ್ವಿ. ಇಲ್ಲೂ ಸಣ್ಣ ನದಿ ಇದ್ದುವ. ನದಿ ಅಂದರೆ ಸ್ವಲ್ಪ ನೀರಿತ್ತು, ಜಾಸ್ತಿ ನೀರಿರಲಿಲ್ಲ. ಅದೆಲ್ಲ ದಾಟ್ಕೊಂಡು ಹೋಗೋದು. ಗಿಡದ ಅಲ್ಲಿ ಹುಳ ಗಿಳ ಬರತ್ತಿದ್ದು ರೀ. ಆದರೆ ಜಿಗಣಿ ಅಂತೂ ಇಲ್ಲಿಲ್ಲ, ಆರಾಮ್ ಹೋದ್ವಿ.
ಇಲ್ಲಿ ಯಾವುದೋ ಕಾಯಿ ಸಿಕ್ಕುದ, ಯಾವ ಕಾಯಿ ಅಂತೇಳಿ ಗೊತ್ತಾಗಲಿಲ್ಲ. ಅಂಕಲ್ ಅಂತೂ ಇಲ್ಲಿ ಮೊಸಳಿ ಅದಾವ ಅಂತ ಹೇಳತ್ತಿದ್ರು, ಅದನ್ನ ನೋಡತ್ತಿದ್ವಿ. ದೂರೊಳಗೆ ಇತ್ತದ, ಆದ್ರೆ ನಮಗೇನು ಕಾಣಿಸ್ಲಿಲ್ಲ. ಇನ್ನೇನು ಕೆಟ್ಟ ಹಶ್ವಾಗ ಕುಂತಿತ್ತು, ಎಲ್ಲರೂ ಬಡ ಬಡ ಹೊಂಟ್ವಿ. ನೆಕ್ಸ್ಟ್ ಟ್ರೆಕ್ಕಿಂಗ್ ಮುಗಿಸ್ಕೊಂಬಂದು ಟಿಫನ್ ಮಾಡಕ್ಕಂತ ಬಂದ್ವಿ. ಪೂರಿ, ಸಾಗು, ಚಟ್ನಿ, ಆಮೇಲೆ ಒಗ್ಗರ್ಣೆ ಅನ್ನ ಮಾಡಿಟ್ಟಾರ, ಬಜ್ಜಿ, ಬಾಳೆಹಣ್ಣು, ಆಮೇಲೆ ಬಾಯ್ಲ್ಡ್ ಎಗ್ ಇತ್ತು, ಬ್ರೆಡ್ಡು, ಜಾಮ್ ಇತ್ತು, ಆಮೇಲೆ ಬಟರ್ ಇತ್ತು. ಎಲ್ಲರೂ ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟ್ವಿ. ಸಡನ್ನಾಗಿ ಟ್ರಿಪ್ ಹೋಗೋದೇ ಭಾರಿ ಮಜಾ. ಪ್ಲ್ಯಾನ್ ಮಾಡಿದ್ರೆ ಯಾವೂ ಆಗಂಗನೇ ಇಲ್ಲ. ನೀವು ಹಂಗೆ ಮಾಡಿ